ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಯಾರೋ ಬಂದಂತಾಯ್ತಲ್ಲ, ಈಗೋ ನೋಡುತ್ತೇನೆ. ಓಹೋ, ಋಷಿ ಮುನಿಗಳು ತಪಸ್ವಿಗಳು ಭಿಕ್ಷಾವಟನೆಗೆ ಬಂದಂತಿದೆ. ಇರಲಿ, ಮಾತನಾಡಿಸುತ್ತೇನೆ. ಅಯ್ಯೋ, ಲಕ್ಷ್ಮಣ ಹೇಳಿದ ಮಾತುಗಳು ನೆನಪಿಗೆ ಬರುತ್ತಿದೆಯಲ್ಲ. ಕಾಡಿನಲ್ಲಿ ರಾಕ್ಷಸರು ಮಾಯಾವಿಗಳಾಗಿ ವೇಷ ಬದಲಾಯಿಸುತ್ತಾರಂತೆ. ಇವರು ಕೂಡ ಛೇ, ಮೊದಲಿವರಿಗೆ ಮಾತನಾಡಿಸುವೆ. ಪೂಜ್ಯರಿಗೆ ಪ್ರಣಾಮಗಳು. ನಾವು ಇಲ್ಲಿಗೆ ಬಂದ ವಿಷಯವೇನು? ನಾನು ನಿಮ್ಮ ಸೇವೆಯನ್ನು ಹೇಗೆ ಮಾಡಲಿ ದೇವ? ಮಾತೆಗೆ ಪ್ರಣಾಮಗಳು. ನಾನೇ ಇಲ್ಲಿ ಹತ್ತಿರದ ವನದಲ್ಲಿ ವಾಸಿಸುತ್ತೇನೆ. ಪುನಸ್ತ್ಯ ಮಹರ್ಷಿ. ಅಲ್ಲೇ ಸಿಗುವಂತ ಕಂದ ಫಲಾದಿಗಳನ್ನು ತಿಂದು ಜೀವಿಸುತ್ತೇನೆ. ಇಂದು ನಾನು ನಿಮ್ಮ ಬಳಿ ಭಿಕ್ಷೆಯನ್ನು ಬೇಡಿ ಬಂದಿದ್ದೇನೆ. ದಯಮಾಡಿ ಈ ಜೋಳಿಗೆಗೆ ಭಿಕ್ಷೆಯನ್ನು ನೀಡಿ ಮಾತೆ. ಇದೇ ಸರಿಯಾದ ಸಮಯ. ಸೀತೆಯನ್ನು ಇಲ್ಲಿಂದ ಅಪಹರಿಸಿಕೊಂಡು ಹೋಗಲೇಬೇಕು. ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ. ಪರಮ ಸುಂದರಿ ನನ್ನ ತಂಗಿ ಶೂರ್ಪಣಕ್ಕೆ ಮೂಗನ್ನು ಕತ್ತರಿಸಿದನಲ್ಲವೇ ಆ ರಾಮ. ಅವಳ ಅಣ್ಣನಾಳು. ಅವಳ ಪ್ರತಿಕಾರವನ್ನು ನಾನು ತೀರಿಸಿಕೊಳ್ಳುತ್ತೇನೆ. ಅದರ ಏನು ಮಾಡಲಿ? ಆ ಲಕ್ಷ್ಮಣ ಇವಳ ರಕ್ಷಣೆಗಾಗಿ ಲಕ್ಷ್ಮಣ ರೇಖೆ ಎಳೆದು ಹೋಗಿದ್ದಾನಲ್ಲ. ಆ ಕಟ್ಟ ಇರಲಿ. ಮೊದಲು ಇವಳಿಗೆ ನನ್ನ ಮೇಲೆ ವಿಶ್ವಾಸವನ್ನು ಮೂಡಿಸುವೆ. ನಂತರ ರೇಖೆಯನ್ನು ದಾಟುವಂತೆ ಮಾಡುವೆ. ಅಯ್ಯೋ ಪೂಜ್ಯರೇ, ಅಲ್ಲೇಕೆ ನಿಂತು ಬಿಟ್ಟಿರಿ? ಬನ್ನಿ, ಒಳಗೆ ಬನ್ನಿ, ಭಿಕ್ಷೆಯನ್ನು ನೀಡುವೆ. ಇವರ ಮಾತು ನಡವಳಿಕೆ ನೋಡಿದರೆ ಸಜ್ಜನರಂತೆ ಕಾಣುತ್ತಾರೆ. ಏನು ಮಾಡಲಿ? ಇವರು ಕೋಪಗೊಳ್ಳುವ ಮೊದಲು ಇವರಿಗೆ ಭಿಕ್ಷೆಯನ್ನು ನೀಡುತ್ತೇನೆ. ಇದೇ ಸರಿ. ಲಕ್ಷ್ಮಣ ಹಾಕಿರುವ ಈ ಲಕ್ಷ್ಮಣ ರೇಖೆಯನ್ನು ದಾಟದೇ ಇರುವುದೇ ಸರಿ. ದಯಮಾಡಿ ಭಿಕ್ಷೆಯನ್ನು ಸ್ವೀಕರಿಸಿ ದೇವ. ಏನಮ್ಮ ಅಷ್ಟೊಂದು ದೂರ ನಿಂತು ಭಿಕ್ಷೆಯನ್ನು ನೀಡುತ್ತಿರುವೆ? ಏಕೆ ಮನಸ್ಸಿಲ್ಲವೇ? ಬೇಡ ಬಿಡು. ಈ ರೀತಿ ಮನಸ್ಸಿಲ್ಲದವರ ಬಳಿ ನಾನು ಭಿಕ್ಷೆಯನ್ನು ಬೇಡುವುದಿಲ್ಲ. ನಾನು ಹೊರಡುತ್ತೇನೆ. ನೀನು ಹೇಳಿದಂತ ಒಳಗೆ ಬರಲು ನನಗೂ ಆಗುವುದಿಲ್ಲ. ನನಗೆ ನನ್ನದೇ ಆದಂತ ಹಲವಾರು ವ್ರತದ ನಿಯಮಗಳಿವೆ. ನಿನ್ನ ಗಂಡ ಶ್ರೀರಾಮನಿದ್ದರೆ ನಾನು ಒಳಗನೆ ಬರುತ್ತಿದ್ದೆ. ಅವನಿಗೆ ಅದನ್ನು ನನ್ನ ಮೇಲೆ ಭಾರಿ ಭಕ್ತಿ. ಅವನ ಅರ್ಧಾಂಗಿಯಾಗಿರುವ ನಿನಗೆ ಇಷ್ಟೊಂದು ಅಸಡ್ಡವೇ? ಈ ರೀತಿ ಅಸಡ್ಡ ತೋರುವವರ ಬಳಿ ನಾನು ಭಿಕ್ಷೆಯನ್ನು ಬೇಡುವುದಿಲ್ಲ. ನಾನು ಹೊರಡುತ್ತೇನೆ. ಅಯ್ಯೋ ಪೂಜೆರೆ, ದಯಮಾಡಿ ಒಂದು ನಿಮಿಷ ನಿಂತುಕೊಳ್ಳಿ. ದಯಮಾಡಿ ಕೋಪಗೊಳ್ಳಬೇಡಿ. ಬರುತ್ತೇನೆ. ಅಲ್ಲಿಗೆ ಬಂದು ಭಿಕ್ಷೆಯನ್ನು ನೀಡುತ್ತೇನೆ. ಓಹೋ ದೇವ, ಇದೆಂತ ಸಂಕಟ! ಒಂದು ಕಡೆ ಲಕ್ಷ್ಮಣನ ರಕ್ಷಣೆಗೆ ಹಾಕಿರುವ ಈ ರೇಖೆ, ಮತ್ತೊಂದು ಕಡೆ ಪೂಜ್ಯರು ತಪಸ್ವಿಗಳು ಕೋಪಗೊಳ್ಳುವ ಭಯ. ಯಾರ ಮಾತನ್ನು ಕೇಳಲಿ, ಯಾರ ಮಾತನ್ನು ಬಿಡಲಿ? ಓಹೋ ಮನವೇ, ನೀನೇ ಹೇಳು, ಇದೆಂತ ವಿಚಿತ್ರ ಸಂಕಟ! ಏಕೋ ನನ್ನ ಬಲಗನ್ನು ಬೇರೆ ಅದರುತ್ತಿದೆಯಲ್ಲ. ಏನು ಮಾಡಲಿ? ಬೇಡ.